ಭದ್ರಾ ಬಲದಂಡೆ ನಾಲೆ ಸೀಳಿ ಅವೈಜ್ಞಾನಿಕ ಕಾಮಗಾರಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ರೈತರು ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಿದರು. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದು ಭಾರೀ ಹೈಡ್ರಾಮಾ ನಡೆಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ದಾವಣಗೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆನ ತಡೆದು ಪ್ರತಿಭಟನೆ ಮಾಡುತ್ತಿರುವಂತಹ ಒಂದು ಕೆಲಸವನ್ನ ಮಾಡುತ್ತಿರುವಂತೇನು ಕಿಸಾನ್ ರಾಷ್ಟ್ರೀಯ ಕಿಸಾನ್ ರೈತ ಸಂಘ ಮತ್ತು ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿರುವಂತದ್ದು ಈಗಾಗಲೇ ಸಾಕಷ್ಟು ರೈತ ಮುಖಂಡರಾದ ಎಂಪಿ ರೇಣುಕಾಚಾರ್ಯ ಅವರು ಸೇರಿದಂತೆ ಅನೇಕ ರೈತ ಮುಖಂಡರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿ ಬಂಧಿಸಿ ಅವರನ್ನ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವೂ ಸಹ ಇಲ್ಲಿ ನಡೆದಿರುವಂತಹ ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ರಸ್ತೆ ತಡೆ ಮಾಡುವಂತ ಒಂದು ಕೆಲಸವನ್ನ ರೈತರು ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ ರೈತರ ಒಂದು ಆಕ್ರೋಶ ಭುಗಿಲದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅವರನ್ನ ಬಂಧನ ಮಾಡಲು ಮುಂದಾಗ್ತಾರೆ. ಸಾಕಷ್ಟು ದೃಶ್ಯದಲ್ಲಿ ಗಮನಿಸಬಹುದು. 500ರಿಂದ 1000ವರೆಗೂ ಪೊಲೀಸ್ ಸಿಬ್ಬಂದಿ ಸಹ ಇಲ್ಲೇ ಇರುವಂತದ್ದು. ಈಗಾಗಲೇ ಹಿರಿಯ ರೈತ ನಾಯಕರೊಬ್ಬರು ಅಸ್ವಸ್ಥರಾಗಿ ರಸ್ತೆ ಮೇಲೆ ಅಸ್ವಸ್ಥರಾಗಿ ಬಿದ್ದಿರುವಂತಹ ಸಹ ಈ ದೃಶ್ಯದಲ್ಲಿ ಗಮನಿಸಬಹುದು. ಒಟ್ಟಾರೆ ರೈತರ ಆಕ್ರೋಶ ಸಾಕಷ್ಟು ಭುಗಿಲದ್ದು. ಆ ಕಾಮಗಾರಿಯನ್ನ ನಿಲ್ಲಿಸದೇ ಇದ್ದಲ್ಲಿ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೇವೆ ಅನ್ನುವಂತ ಒಂದು ಆಕ್ರೋಶವನ್ನ ರೈತರು ಹೊರಹಾಕ್ತಿರುವಂತವನ್ನು ತಾವು ಗಮನಿಸಬಹುದು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 48 ಅಕ್ಷರಶಃ ರಣಾಂಗಣವಾಗಿದ್ದು ರೈತರ ಆಕ್ರೋಶಕ್ಕೆ ಇಡೀ ಸರ್ಕಾರವೇ ನಲಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ಅವೈಜ್ಞಾನಿಕ ಕಾಮಗಾರಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ರೈತರು ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಿದರು. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದು ಭಾರೀ ಹೈಡ್ರಾಮಾ ನಡೆಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ದಾವಣಗೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆನ ತಡೆದು ಪ್ರತಿಭಟನೆ ಮಾಡುತ್ತಿರುವಂತಹ ಒಂದು ಕೆಲಸವನ್ನ ಮಾಡುತ್ತಿರುವಂತೇನು ಕಿಸಾನ್ ರಾಷ್ಟ್ರೀಯ ಕಿಸಾನ್ ರೈತ ಸಂಘ ಮತ್ತು ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿರುವಂತದ್ದು. ಈಗಾಗಲೇ ಸಾಕಷ್ಟು ರೈತ ಮುಖಂಡರಾದ ಎಂಪಿ ರೇಣುಕಾಚಾರ್ಯ ಅವರು ಸೇರಿದಂತೆ ಅನೇಕ ರೈತ ಮುಖಂಡರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿ ಬಂಧಿಸಿ ಅವರನ್ನ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವೂ ಸಹ ಇಲ್ಲಿ ನಡೆದಿರುವಂತಹ ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ರಸ್ತೆ ತಡೆ ಮಾಡುವಂತ ಒಂದು ಕೆಲಸವನ್ನ ರೈತರು ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ ರೈತರ ಒಂದು ಆಕ್ರೋಶ ಭುಗಿಲದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅವರನ್ನ ಬಂಧನ ಮಾಡಲು ಮುಂದಾಗ್ತಾರೆ. ಸಾಕಷ್ಟು ದೃಶ್ಯದಲ್ಲಿ ಗಮನಿಸಬಹುದು. 500ರಿಂದ 1000ವರೆಗೂ ಪೊಲೀಸ್ ಸಿಬ್ಬಂದಿ ಸಹ ಇಲ್ಲೇ ಇರುವಂತದ್ದು. ಈಗಾಗಲೇ ಹಿರಿಯ ರೈತ ನಾಯಕರೊಬ್ಬರು ಅಸ್ವಸ್ಥರಾಗಿ ರಸ್ತೆ ಮೇಲೆ ಅಸ್ವಸ್ಥರಾಗಿ ಬಿದ್ದಿರುವಂತಹ ಸಹ ಈ ದೃಶ್ಯದಲ್ಲಿ ಗಮನಿಸಬಹುದು. ಒಟ್ಟಾರೆ ರೈತರ ಆಕ್ರೋಶ ಸಾಕಷ್ಟು ಭುಗಿಲದ್ದು. ಆ ಕಾಮಗಾರಿಯನ್ನ ನಿಲ್ಲಿಸದೇ ಇದ್ದಲ್ಲಿ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೇವೆ ಅನ್ನುವಂತ ಒಂದು ಆಕ್ರೋಶವನ್ನ ರೈತರು ಹೊರಹಾಕ್ತಿರುವಂತವನ್ನು ತಾವು ಗಮನಿಸಬಹುದು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 48 ಅಕ್ಷರಶಃ ರಣಾಂಗಣವಾಗಿದ್ದು ರೈತರ ಆಕ್ರೋಶಕ್ಕೆ ಇಡೀ ಸರ್ಕಾರವೇ ನಲಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ಅವೈಜ್ಞಾನಿಕ ಕಾಮಗಾರಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ರೈತರು ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಿದರು. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದು ಭಾರೀ ಹೈಡ್ರಾಮಾ ನಡೆಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ದಾವಣಗೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆನ ತಡೆದು ಪ್ರತಿಭಟನೆ ಮಾಡುತ್ತಿರುವಂತಹ ಒಂದು ಕೆಲಸವನ್ನ ಮಾಡುತ್ತಿರುವಂತೇನು ಕಿಸಾನ್ ರಾಷ್ಟ್ರೀಯ ಕಿಸಾನ್ ರೈತ ಸಂಘ ಮತ್ತು ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿರುವಂತದ್ದು. ಈಗಾಗಲೇ ಸಾಕಷ್ಟು ರೈತ ಮುಖಂಡರಾದ ಎಂಪಿ ರೇಣುಕಾಚಾರ್ಯ ಅವರು ಸೇರಿದಂತೆ ಅನೇಕ ರೈತ ಮುಖಂಡರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿ ಬಂಧಿಸಿ ಅವರನ್ನ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವೂ ಸಹ ಇಲ್ಲಿ ನಡೆದಿರುವಂತಹ ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ರಸ್ತೆ ತಡೆ ಮಾಡುವಂತ ಒಂದು ಕೆಲಸವನ್ನ ರೈತರು ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ ರೈತರ ಒಂದು ಆಕ್ರೋಶ ಭುಗಿಲದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅವರನ್ನ ಬಂಧನ ಮಾಡಲು ಮುಂದಾಗ್ತಾರೆ. ಸಾಕಷ್ಟು ದೃಶ್ಯದಲ್ಲಿ ಗಮನಿಸಬಹುದು. 500ರಿಂದ 1000ವರೆಗೂ ಪೊಲೀಸ್ ಸಿಬ್ಬಂದಿ ಸಹ ಇಲ್ಲೇ ಇರುವಂತದ್ದು. ಈಗಾಗಲೇ ಹಿರಿಯ ರೈತ ನಾಯಕರೊಬ್ಬರು ಅಸ್ವಸ್ಥರಾಗಿ ರಸ್ತೆ ಮೇಲೆ ಅಸ್ವಸ್ಥರಾಗಿ ಬಿದ್ದಿರುವಂತಹ ಸಹ ಈ ದೃಶ್ಯದಲ್ಲಿ ಗಮನಿಸಬಹುದು. ಒಟ್ಟಾರೆ ರೈತರ ಆಕ್ರೋಶ ಸಾಕಷ್ಟು ಭುಗಿಲದ್ದು. ಆ ಕಾಮಗಾರಿಯನ್ನ ನಿಲ್ಲಿಸದೇ ಇದ್ದಲ್ಲಿ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೇವೆ ಅನ್ನುವಂತ ಒಂದು ಆಕ್ರೋಶವನ್ನ ರೈತರು ಹೊರಹಾಕ್ತಿರುವಂತವನ್ನು ತಾವು ಗಮನಿಸಬಹುದು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 48 ಅಕ್ಷರಶಃ ರಣಾಂಗಣವಾಗಿದ್ದು ರೈತರ ಆಕ್ರೋಶಕ್ಕೆ ಇಡೀ ಸರ್ಕಾರವೇ ನಲಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ಅವೈಜ್ಞಾನಿಕ ಕಾಮಗಾರಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ರೈತರು ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಿದರು. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದು ಭಾರೀ ಹೈಡ್ರಾಮಾ ನಡೆಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು.
ದಾವಣಗೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆನ ತಡೆದು ಪ್ರತಿಭಟನೆ ಮಾಡ್ತಿರುವಂತಹ ಒಂದು ಕೆಲಸವನ್ನ ಮಾಡ್ತಿರುವಂತೇನು ಕಿಸಾನ್ ರಾಷ್ಟ್ರೀಯ ಕಿಸಾನ್ ರೈತ ಸಂಘ ಮತ್ತು ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆತಿರುವಂತದ್ದು. ಈಗಾಗಲೇ ಸಾಕಷ್ಟು ರೈತ ಮುಖಂಡರಾದ ಎಂಪಿ ರೇಣುಕಾಚಾರ್ಯ ಅವರು ಸೇರಿದಂತೆ ಅನೇಕ ರೈತ ಮುಖಂಡರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿ ಬಂಧಿಸಿ ಅವರನ್ನ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವೂ ಸಹ ಇಲ್ಲಿ ನಡೆದಿರುವಂತಹ. ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ರಸ್ತೆ ತಡೆ ಮಾಡುವಂತ ಒಂದು ಕೆಲಸವನ್ನ ರೈತರು ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ ರೈತರ ಒಂದು ಆಕ್ರೋಶ ಭುಗಿಲದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅವರನ್ನ ಬಂಧನ ಮಾಡಲು ಮುಂದಾಗ್ತಾರೆ. ಸಾಕಷ್ಟು ದೃಶ್ಯದಲ್ಲಿ ಗಮನಿಸಬಹುದು. 500ರಿಂದ 1000ವರೆಗೂ ಪೊಲೀಸ್ ಸಿಬ್ಬಂದಿ ಸಹ ಇಲ್ಲೇ ಇರುವಂತದ್ದು. ಈಗಾಗಲೇ ಹಿರಿಯ ರೈತ ನಾಯಕರೊಬ್ಬರು ಅಸ್ವಸ್ಥರಾಗಿ ರಸ್ತೆ ಮೇಲೆ ಅಸ್ವಸ್ಥರಾಗಿ ಬಿದ್ದಿರುವಂತಹ ಸಹ ಈ ದೃಶ್ಯದಲ್ಲಿ ಗಮನಿಸಬಹುದು. ಒಟ್ಟಾರೆ ರೈತರ ಆಕ್ರೋಶ ಸಾಕಷ್ಟು ಭುಗಿಲದ್ದು. ಆ ಕಾಮಗಾರಿಯನ್ನ ನಿಲ್ಲಿಸದೇ ಇದ್ದಲ್ಲಿ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೇವೆ ಅನ್ನುವಂತ ಒಂದು ಆಕ್ರೋಶವನ್ನ ರೈತರು ಹೊರಹಾಕ್ತಿರುವಂತವನ್ನು ತಾವು ಗಮನಿಸಬಹುದು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 48 ಅಕ್ಷರಶಃ ರಣಾಂಗಣವಾಗಿದ್ದು ರೈತರ ಆಕ್ರೋಶಕ್ಕೆ ಇಡೀ ಸರ್ಕಾರವೇ ನಲುಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ಅವೈಜ್ಞಾನಿಕ ಕಾಮಗಾರಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ರೈತರು ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಿದರು. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದು ಭಾರೀ ಹೈಡ್ರಾಮಾ ನಡೆಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ದಾವಣಗೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆನ ತಡೆದು ಪ್ರತಿಭಟನೆ ಮಾಡ್ತಿರುವಂತಹ ಒಂದು ಕೆಲಸವನ್ನ ಮಾಡ್ತಿರುವಂತೇನು ಕಿಸಾನ್ ರಾಷ್ಟ್ರೀಯ ಕಿಸಾನ್ ರೈತ ಸಂಘ ಮತ್ತು ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆತಿರುವಂತದ್ದು. ಈಗಾಗಲೇ ಸಾಕಷ್ಟು ರೈತ ಮುಖಂಡರಾದ ಎಂಪಿ ರೇಣುಕಾಚಾರ್ಯ ಅವರು ಸೇರಿದಂತೆ ಅನೇಕ ರೈತ ಮುಖಂಡರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿ ಬಂಧಿಸಿ ಅವರನ್ನ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವೂ ಸಹ ಇಲ್ಲಿ ನಡೆದಿರುವಂತಹ. ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ರಸ್ತೆ ತಡೆ ಮಾಡುವಂತ ಒಂದು ಕೆಲಸವನ್ನ ರೈತರು ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ ರೈತರ ಒಂದು ಆಕ್ರೋಶ ಭುಗಿಲದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅವರನ್ನ ಬಂಧನ ಮಾಡಲು ಮುಂದಾಗ್ತಾರೆ. ಸಾಕಷ್ಟು ದೃಶ್ಯದಲ್ಲಿ ಗಮನಿಸಬಹುದು. 500ರಿಂದ 1000ವರೆಗೂ ಪೊಲೀಸ್ ಸಿಬ್ಬಂದಿ ಸಹ ಇಲ್ಲೇ ಇರುವಂತದ್ದು. ಈಗಾಗಲೇ ಹಿರಿಯ ರೈತ ನಾಯಕರೊಬ್ಬರು ಅಸ್ವಸ್ಥರಾಗಿ ರಸ್ತೆ ಮೇಲೆ ಅಸ್ವಸ್ಥರಾಗಿ ಬಿದ್ದಿರುವಂತಹ ಸಹ ಈ ದೃಶ್ಯದಲ್ಲಿ ಗಮನಿಸಬಹುದು. ಒಟ್ಟಾರೆ ರೈತರ ಆಕ್ರೋಶ ಸಾಕಷ್ಟು ಭುಗಿಲದ್ದು. ಆ ಕಾಮಗಾರಿಯನ್ನ ನಿಲ್ಲಿಸದೇ ಇದ್ದಲ್ಲಿ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೇವೆ ಅನ್ನುವಂತ ಒಂದು ಆಕ್ರೋಶವನ್ನ ರೈತರು ಹೊರಹಾಕ್ತಿರುವಂತವನ್ನು ತಾವು ಗಮನಿಸಬಹುದು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 48 ಅಕ್ಷರಶಃ ರಣಾಂಗಣವಾಗಿದ್ದು ರೈತರ ಆಕ್ರೋಶಕ್ಕೆ ಇಡೀ ಸರ್ಕಾರವೇ ನಲುಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ಅವೈಜ್ಞಾನಿಕ ಕಾಮಗಾರಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ರೈತರು ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಿದರು. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದು ಭಾರೀ ಹೈಡ್ರಾಮಾ ನಡೆಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ದಾವಣಗೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆನ ತಡೆದು ಪ್ರತಿಭಟನೆ ಮಾಡ್ತಿರುವಂತಹ ಒಂದು ಕೆಲಸವನ್ನ ಮಾಡ್ತಿರುವಂತೇನು ಕಿಸಾನ್ ರಾಷ್ಟ್ರೀಯ ಕಿಸಾನ್ ರೈತ ಸಂಘ ಮತ್ತು ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆತಿರುವಂತದ್ದು. ಈಗಾಗಲೇ ಸಾಕಷ್ಟು ರೈತ ಮುಖಂಡರಾದ ಎಂಪಿ ರೇಣುಕಾಚಾರ್ಯ ಅವರು ಸೇರಿದಂತೆ ಅನೇಕ ರೈತ ಮುಖಂಡರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿ ಬಂಧಿಸಿ ಅವರನ್ನ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸವೂ ಸಹ ಇಲ್ಲಿ ನಡೆದಿರುವಂತಹ. ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ರಸ್ತೆ ತಡೆ ಮಾಡುವಂತ ಒಂದು ಕೆಲಸವನ್ನ ರೈತರು ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ ರೈತರ ಒಂದು ಆಕ್ರೋಶ ಭುಗಿಲದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅವರನ್ನ ಬಂಧನ ಮಾಡಲು ಮುಂದಾಗ್ತಾರೆ. ಸಾಕಷ್ಟು ದೃಶ್ಯದಲ್ಲಿ ಗಮನಿಸಬಹುದು. 500ರಿಂದ 1000ವರೆಗೂ ಪೊಲೀಸ್ ಸಿಬ್ಬಂದಿ ಸಹ ಇಲ್ಲೇ ಇರುವಂತದ್ದು. ಈಗಾಗಲೇ ಹಿರಿಯ ರೈತ ನಾಯಕರೊಬ್ಬರು ಅಸ್ವಸ್ಥರಾಗಿ ರಸ್ತೆ ಮೇಲೆ ಅಸ್ವಸ್ಥರಾಗಿ ಬಿದ್ದಿರುವಂತಹ ಸಹ ಈ ದೃಶ್ಯದಲ್ಲಿ ಗಮನಿಸಬಹುದು. ಒಟ್ಟಾರೆ ರೈತರ ಆಕ್ರೋಶ ಸಾಕಷ್ಟು ಭುಗಿಲದ್ದು. ಆ ಕಾಮಗಾರಿಯನ್ನ ನಿಲ್ಲಿಸದೇ ಇದ್ದಲ್ಲಿ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೇವೆ ಅನ್ನುವಂತ ಒಂದು ಆಕ್ರೋಶವನ್ನ ರೈತರು ಹೊರಹಾಕ್ತಿರುವಂತವನ್ನು ತಾವು ಗಮನಿಸಬಹುದು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 48 ಅಕ್ಷರಶಃ ರಣಾಂಗಣವಾಗಿದ್ದು ರೈತರ ಆಕ್ರೋಶಕ್ಕೆ ಇಡೀ ಸರ್ಕಾರವೇ ನಲುಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.